ಶಿಕ್ಷಕರೇ, ಚನ್ನಪ್ಪ ಹೂಗಾರ್ ಅವರು ಬರೀ ಬಣ್ಣದ ಕಲಾವಿದರು ಅಷ್ಟೇ ಅಲ್ಲ, ಪಾತ್ರಗಳನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಪಾತ್ರಗಳ ಮೂಲಕ ಜನಮೆಚ್ಚುಗೆ ಕೂಡ ಪಡೆದಿದ್ದಾರೆ. ಒಂದು ಪಾತ್ರದ ಸಂಭಾಷಣೆಯನ್ನ ತಮ್ಮ ಮುಂದೆ ಹೇಳಲು ಇಷ್ಟಪಡ್ತಾ ಇದ್ದಾರೆ. ಈಗ ಪಾತ್ರದ ಸಂಭಾಷಣೆ. ಓ ತಾಯಿ, ಬಂದವರು ದಾದಂದು ಕೇಳ್ತೀನಿ ನಡೆದಮ್ಮ. ಓಂ ಶಂಕರಿ ಓಂ ನಮೋ ಬಳಿರಿಯಲ ಸೇವಕ ತಟಲ್ ಸರಿಸಮಾನ ತಳ್ಳು ತಳಾಯಮಾನದಿಂದ ರಂಜಿಸುವ ವಜ್ರದಿಂದ ನಿರ್ಮಿತವಾದ ಕಿರೀಟದಿಂದ ಸಿಂಹ ಪಿಠಾಗ್ರ ಭಾಗದಲ್ಲಿ ಶೋಭಿಸುವ ಪಟ್ಟಪಟಾವಳಿಯ ದಿಟ್ಟತರವಾದ ಶ್ರೇಷ್ಠತರದಿಂದ ಉಟ್ಟ ಪಿತಾಂಬರದಿಂದ ಜಗಿಸುವ ಮುತ್ತಿನ ಗೊಂಚಳಗಳಿಂದ ಸಂಚಿತವಾಗಿ ಹೊಡೆಯುವ ನವಮಲ್ಲಿಕ ಶಂಪಿಗೆ ಪಾರಿಜಾತ ಸುಗಂಧಿಕ ಶಾವಂತಿಕ ಮುಂತಾದ ಹರಾವಳಿಯಿಂದ ಗಮಗಮಿಸುವ ಉನ್ನತವಾದ ಕಂಬು ಗ್ರೈವದಿಂದ ಶಿವ ಶೃಂಗಾರದಿಂದ ಮಾಣಿಕ್ಯಗಳನ್ನು ಜಡಿಸಿದ ಬಂಗಾರವ ಅರಿಗೆಯನ್ನು ಮೆಟ್ಟಿ ಮುಂದಕ್ಕೆ ಅಡಿ ಪ್ರಕಾಶಿಸುವ ಪರಬ್ರಹ್ಮ ಮೂರ್ತಿಯ ಸಮ್ಮುಖದಲ್ಲಿ ನಿಂತು ಪ್ರಕಟಿತ ತಟಗಟಿತ ಕರ ಸಂಪುಟದಿಂದ ನಟಿಸಿ ಭಜಿಸಿ ಸ್ತುತಿಸಿ ನಮಿಸಿ ವಿಚಾರಿಸುವ ಅನ್ನವ ನೀನುದಾರ ನಿನ್ನ ನಾಮಾಭಿಧಾನವೇನು ಹೇಳುವಂತವನ ಹಾಗೂ ಸೇವಕಾಗ್ರಣಿ ಭಕ್ತ ಚಿಂತಾಮಣಿ. ನಮಗೆ ಸಾರಥಿ ಅಂತಲ್ಲ ತಾಯಿ ತಮ್ಮ ನಮ್ಮ ಅಂಕಿತವನ್ನು ಹೇಳ್ಬೇಕು. ಬಳಿರಿಯೋ ಸಹರತಿ ಹೇಳ್ರಿ. ಶ್ರೀಮತ್ ಪುಂಡರೀಕ ಭವಾಂಡ ಇಕಡಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪಳಾದ ಹೌದ್ರಿ ಮೇರ ಪರ್ವತ ಮಾಗಳುಳ್ಳ ಅಗಣಿತ ಅನರ್ಗಮಣಿಗಳಿಂದ ವಿರಂಚಿ ಪಾದ ನೀಲಗಳ ಮುಕುಟ ರತ್ನ ಪ್ರಭಾವ ಪೂಜ್ಯ ರಂಜಿತ ಮಂಡಲ ಪಾದವಿಗ್ಮಂಗಳಾದ ಶ್ರುತಿ ಸಮೃತಿ ಅರ್ಥಕ್ಕೆ ನಿತ್ಯ ನಿರಂಜನಿ ನಿಗಮಾಗೋಚರಿ ಶಾಪಾದಪಿ ಶಾರಾದಪಿ ವಾಗ್ದೇವಿ ಸಚಿ ಅರಂಗತಿ ಅಲ್ಲಾವತಿ ಸ್ತುತಿಗೆ ಲೋಲಧಾರಿಗಳಾಗಿ ಪರಮದಿಂದ ಪರಾಕ್ರಮಳೆ ಪ್ರಭುಡೆ ಪ್ರತಾಪದಿಂದ ಕಂಪಿಸುವ ಜಗಜ್ಜಂಪ ಮುತ್ತಿನ ಜ್ವಾಲೆ ಒಡ್ಡಾಣದಿಂದ ಮೇರಿಸುವ ತೋರು ಮುತ್ತಿನ ಹಾರ ತೋರು ಮುತ್ತಿನ ಲತ್ತು ಮುತ್ತಿನ ಬೀತಾಳಿ ಸ್ವರ್ಗ ಮೃತ್ಯ ಪಾತಾಳ ಈ ಮೂರು ಲೋಕಗಳಲ್ಲಿ ಮೋಹನಗೊಳಿಸುವ ಕಡುಪುತ್ತಳಿಯಾಗಿ ಕಂಡು ಕಡು ಸೆಳೆಗರವಂಬಿರುವ ಈ ಮಹಾಕರ ಭಾಸ್ಕರ ಅನಿಲವೆಂಬ ತ್ರೈನೇತ್ರದಿಂದ ಮೆರೆಯುವ ಋತು ಕಮಲಿನಿ ವಾಸಿಯಾದ ಮೋಹಿನಿ ಮಹೇಶ್ವರನ್ನು ಕೇಳಲಿಯ ದೂತ ಶಿರೋಮಣಿ. ಇನ್ನ ಗೊತ್ತಾಗಲಿಲ್ಲ ತಾಯಿ ತಮ್ಮನ ಇನ್ನ ಮುಂದೆ ಹೇಳುವಂತರಾಗಿ ಬಳಿರೇಯೋ ಸಹರತಿ ಹೇಳ್ರಿ. ಇದು ಅಲ್ಲದೆ ಇಂಪಾಗಿ ಸಂಪಾಗಿ ಶತಸಹಸ್ರ ಪತಾಕಿಗಳಿಂದ ಜಂಪಿಸುವ ಡಂಕಿ ಡಿಮಿಡಿಮಿ ಚಮಡಿ ದೊಡ್ಡ ಬೋಳನ್ನು ಭೂಮಿಗೆ ತಡುಪಡುವಂತೆ ಹೊನ್ನಗಂಟೆ ಓಂಕಾರಿ ಓಂ ನಮೋ ಭಗವತಿ ಭವಾನಿ ಭಗವಾಂಬಿಕೆಯೇ ನಮಃ ಈಗೆನ್ನುವ ಯಚಿತ ಚಕ್ರವರ್ತಿಗಳೆಂಬ ಪ್ರಧಾನದಿಂದ ಪ್ರಜ್ವಲಿಸುವ ಗಳನೆ ಗಾಂಭೀರ್ಯ ಚಾತುರ್ಯ ಸೌಂದರ್ಯ ಮೇಲ ಸಮಾನ ಧೈರ್ಯ ಆಯುರಾಂಬಾಯೇ ನಮಃ ಈಗೆನ್ನುವ ಗರುಡ ಗಂಧರ್ವ ಕಿನ್ನುರ ಕಿಂಪುರುಷ ರಂಗದಿಂದ ಉಗೆ ಎನ್ನುತ್ತ ಮಂಗಳವರದಿಂದ ವಿರಾಜಿಸುವ ಮಲಹರಿ ಮಹೇಶ್ವರಿ ಧವಳಿಕೃತ ದಾರಾಢ್ಯದಿಂದ ಬಿಳೇನ್ ಸಾನೆಗಳಿಂದ ಕೋಟಿ ಕಣ್ಣೆಸೆಯುವ ಕಮಲ ವಿಮಲ ವಿತ್ತಳಾದ ವೀಣೆ ವಿನೋದನಿ ಗಾನ ಕೋಗಿಲೆ ಚಕ್ಷಣೆ ಲಕ್ಷಣೆ ಅಂಬಾಕೃತ ಎಂದು ಅಂಬರಕ್ಕೆ ಚುಂಬವನ್ನು ತೆರೆದು ಓಳಂಬರದಿಂದ ಒಂಬಣ್ಣದಂತೆ ಬರೆಯುವ ಹೊರಗೆ ಗಜನಿ ಕರೆವ ಮನವ ನಾಯಕರಿಂದ ನೆಡೆದ ಒಡೆದ ಮುಂದ ರಾತ್ರಿಯಂತೆಪ್ಪುವ ದಡುಗ್ನೆ ಗುಡುಗೆನ್ನುವ ಕಡುಬೀಕರಿಯಾದ ಸಿಂಹರೋಡವಾಗಿ ಓಂಕರಿಸ ಶಸ್ತ್ರ ಪಿಡಿದ ಕಾರಾಗ್ರದಲ್ಲಿ ಜಯಿಪಿಸುವ ಖಡ್ಗಗಳ ಹಿಡಿಗಳನ್ನು ಪಿಡಿದು ನಡುಗಿಸುವ ಶ್ರೀಮತ್ ಶಂಕರೇಶ್ವರಿ ಸಾಕ್ಷಾತ್ ಅಂಬಾಮಹೇಶ್ವರಿ ಎಂದು ಗ್ರಹಿಸುವಂತವನಾಗನೊಂದು ಅಗ್ರಣಿ ಭಕ್ತ ಚಿಂತಾಮಣಿ. ಆಯ್ತ್ರಿ. ನೋಡಿರಲಿ ವೀಕ್ಷಕರೇ, ಚೆನ್ನಪ್ಪ ಅವರು ಬರೀ ಬಣ್ಣದ ಕಲಾವಿದರಿಗೆ ಉಳಿಲಿಲ್ಲ, ಪಾತ್ರಕ್ಕೆ ಜೀವ ತುಂಬುವ ಮೂಲಕ ಒಂದು ಪಾತ್ರದ ಸಂಭಾಷಣೆಯನ್ನು ಕೇಳ್ತಾ ಇದ್ರಿ. ಪಾತ್ರದ ಮಾತುಗಳನ್ನು ಹೇಳ್ತಿರಂತಾನೆ ಪಾತ್ರದ ಆವೇಶಕ್ಕೆ ಒಳಗಾದ್ರು. ಹೀಗೆ ಇಂಥ ಅನೇಕ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಚೆನ್ನಪ್ಪ ಅವರು ಸುಮಾರು 50 ವರ್ಷಗಳಿಂದ ಈ ಬಯಲಾಟ ಕಲೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅದರದೇ ಆದಂಥ ಗತ್ತು ಗಾಂಭೀರ್ಯವನ್ನ ಕಲ್ತಿದ್ದಾರೆ. ಜೊತೆಗೆ
ಅವರು ಈ ಬಣ್ಣದ ಕಲೆಯನ್ನ ನಂಟು ಬೆಳೆಸ್ಕೊಳ್ಳೋದಕ್ಕೂ ಮುಂಚೆ ಒಬ್ಬ ಪಾತ್ರಧಾರಿಗೆ ಕೂಡ ಪಾತ್ರ ಮಾಡಿದ್ದಾರೆ. ಇದುವರೆಗೂ ಅವ್ರು ಹೇಳಿದ್ದು ಕೂಡ ಶ್ರೀದೇವಿ ಮಹಾತ್ಮೆಯಲ್ಲಿ ಬರ್ತಕ್ಕಂಥ ಒಂದು ಶ್ರೀದೇವಿ ಪಾತ್ರದ ಒಂದು ಸಂಭಾಷಣೆ ಹೇಳಿದ್ರು. ನಿಜಕ್ಕೂ ತುಂಬಾ ಅದ್ಭುತವಾಗಿತ್ತು ಸರ್. ತಾವು ಮಾತು ಹೇಳ್ತಾ ಇದ್ರಿ, ಮಾತು ಹೇಳ್ತಾನೆ ಎಲ್ಲಿ ನಮ್ಮ ಕಣ್ಮುಂದೆ ಭುವನೇಶ್ವರಿ ತಾಯಿ ಅಥವಾ ಶಂಕರೇಶ್ವರಿ ತಾಯಿನ ಬಂದು ಅನ್ನಂಗಿತ್ತು. ತುಂಬಾ ಖುಷಿ ಆಯ್ತು ಸರ್. ಇದ್ರ ಮಧ್ಯೆ ಸಾಕಷ್ಟು ಯುವ ಕಲಾವಿದರು ಇರ್ತಾರೆ, ಅವ್ರನ್ನ ಹೇಗೆ ಪ್ರೇರಣೆ ಮಾಡ್ತಾರೆ ನೀವಂತ? ಎಲ್ಲ ಮಾಡ್ಬೇಕು ಸರ್. ಯಾಕಂದ್ರೆ ಈಗೆಲ್ಲ ಧಾರಾವಾಹಿ ಸಿನಿಮಾ ಎಲ್ಲಾ ಬಂದಿದೆ. ತಾವ್ ಹೇಗೆಲ್ಲ ಪ್ರೇರಣೆ ಮಾಡ್ತೀರಿ ಅವ್ರಿಗೆ ಅಂತ? ಯಾಕಂದ್ರೆ ತಾವೆಲ್ಲ ಇದು ನಾವು ಕೇಳಿದ್ವಿ ಸಂಭಾಷಣೆಯನ್ನ ಸಂಪೂರ್ಣವಾಗಿ ಹಳೆಗನ್ನಡ ಮತ್ತು ಸ್ಪಷ್ಟ ಉಚ್ಚಾರದಿಂದ ನಾವು ಮಾತುಗಳನ್ನು ಕೇಳಿದ್ವಿ. ಪ್ರಸ್ತುತ ದಿನಮಾನಗಳಲ್ಲಿ ಇದು ಅಪರೂಪ. ಇದನ್ನ ಹೇಗೆ ಅವ್ರು ತಯಾರಿ ಮಾಡ್ತಾರೆ ಅಂತ? ಎಲ್ಲ ಮತ್ತೆ ಅದೇ ಸರ್, ಈಗ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಬಯಲಾಟ ಒಂದು ಪೂಜೆ